ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ. ಮೂಲತಃ ನಾನು ಚಿಂತಾಮಣಿ ತಾಲೂಕು ಚೊಕ್ಕಹಳ್ಳಿ ಅಂತ ಒಂದು ಗ್ರಾಮ. ಸಾಕಷ್ಟು ಕಂಪ್ನಿಗಳ ಹತ್ರ ಹೋದಾಗ ಅನುಭವ ಇಲ್ಲ ಅಂತ ಹೇಳ್ಬಿಟ್ಟು ಕೆಲಸ ನನಗೆ ಕೊಡಲಿಲ್ಲ ಇನಿಷಿಯಲ್ ಸ್ಟೇಜಲ್ಲಿ. ಸೊ ಆಗ ನನಗೆ ಒಂದು ಥಾಟ್ ಮೈಂಡಿಗೆ ಬಂತು, ನಾನು ಬೆಂಗಳೂರಿಗೆ ಬಂದು ಒಂದಷ್ಟು ಜನಕ್ಕೆ ಉದ್ಯೋಗ ಅವಕಾಶಗಳು ಕೊಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ಸಾಕಷ್ಟು ಯುವಕರಿಗೆ ನಾನು ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ತುಂಬ ವಿಚಾರ ಇಟ್ಕೊಂಡು ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಕರ್ನಾಟಕ ಗೌರ್ಮೆಂಟ್ ಅಲ್ಲೋಗಿ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡಿ ದಿ ಪವರ್ ಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ತೊಗೊಂಡು ಇನ್ಫೋ ಸಿಸ್ಟಮ್ಸ್ ಅಂತ ಹೇಳ್ಬಿಟ್ಟು ಒಂದು ಸೈಬರ್ ಕೆಫೆನ್ ಸಹ ಅದೇ ಟೈಮಲ್ಲೇ ಓಪನ್ ಮಾಡಿ ಇಬ್ಬರು ಹುಡುಗರಿಂದ ಸ್ಟಾರ್ಟ್ ಆಗಿರುವಂಥ ಕಂಪನಿ. ಇವತ್ತು ನಮ್ಮ ಕಂಪನಿಯಲ್ಲಿ ಸುಮಾರು ಒಂದು 50 ಜನ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಪ್ರತಿಷ್ಠಿತ ಕಂಪನಿಗಳಾದಂತಹ ಕೆಲವೊಂದು ಮಾನ್ಯತಾ ಇರ್ಬೋದು, DS ಮ್ಯಾಕ್ಸ್ ಇರ್ಬೋದು, ಪೂರ್ವಾಂಕರ ಇರ್ಬೋದು, ಪ್ರೆಸ್ಟೀಜ್ ಇರ್ಬೋದು, ಬ್ರಿಗೇಡ್ ಇರ್ಬೋದು, ಆ ಥರ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇವತ್ತು ನಡೀತಾ ಇದೆ. ಸಮಾಜಮುಖಿ ಕೆಲಸ ಮಾಡಬೇಕು ಅಂತೇಳಿ ಈ ಹಿಂದೆಯಿಂದನೂ 2015-16 ಆ ಟೈಮಲ್ಲಿ ಈ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾಗ ನಮ್ಮ ಸಂಘದ ಸದಸ್ಯರೊಂದಿಗೆ ಜೊತೆಗೂಡಿ ಹಾಗೂ ನನ್ನ ಸ್ನೇಹಿತರೊಂದಿಗೆ ಜೊತೆಗೂಡಿ ಸರಿಸುಮಾರು ಒಂದು 10 ಲಕ್ಷದ ಮೌಲ್ಯದ ಒಂದು ಫ್ಯಾನು ಮತ್ತು LED ಲೈಟ್ಗಳನ್ನು ಸಹ ನಾವು ಹಸ್ತಾಂತರ ಮಾಡೋ ಮುಖಾಂತರ ಅಲ್ಲಿಂದ ನಾವು ನನ್ನ ಕೈಲಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾನು ಸ್ಟಾರ್ಟ್ ಮಾಡಿ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಾವು ಶಕ್ತಿಧಾಮದ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಇದ್ದಿದ್ದರಿಂದ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಕೈಲ ಸಹಾಯ ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದು 5 ಜನ ಮಕ್ಕಳಿಗೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಕೆಲಸ ಸಿಗೋವರೆಗೂ ಅವ್ರು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಜವಾಬ್ದಾರಿಯನ್ನು ತಗೊಂಡಿದ್ದೀನಿ. ನನ್ನ ಈ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮೆಚ್ಚಿ ಸುವರ್ಣ ಸಾಧಕರಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಇಡೀ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾನಲ್ ಮತ್ತು ಕನ್ನಡಪ್ರಭ ಇಡೀ ತಂಡದವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಕಂಪನಿಯ ಎಲ್ಲ ಸದಸ್ಯರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು.